2.5 kg ಆಗುವಷ್ಟು ಚಿಕನ್ ಮತ್ತು ಮಟನ್ ಸಾಂಬಾರುಗಳಿಗೆ, ಮಸಾಲೆ ಸಾಂಬಾರುಗಳಿಗೆ, ಪಲ್ಯಗಳಿಗೆ ಹಾಕುವಂತಹ ಸಾರಿನ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 3/4 kg ಆಗುವಷ್ಟು ಗುಂಟೂರು ಮೆಣಸಿನಕಾಯಿನ ನೀಟಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ನಂತರ 1/4 kg ಆಗುವಷ್ಟು ಬ್ಯಾಡಗೆ ಮೆಣಸಿನಕಾಯಿ, 1 kg ಆಗುವಷ್ಟು ಹಸಿರು ಧನಿಯಾನ ತೊಗೊಂಡಿದ್ದೀನಿ. ನಂತರ 50 ಗ್ರಾಮ್ ಆಗುವಷ್ಟು ಮೆಣಸುಕಾಳು, 200 ಗ್ರಾಮ್ ಆಗುವಷ್ಟು ಅಕ್ಕಿ, ಹಾಗೆ ಮೆಂತ್ಯ 50 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. 10 ಗ್ರಾಮ್ ಆಗುವಷ್ಟು ಚಕ್ಕೆ, 10 ಗ್ರಾಮ್ ಆಗುವಷ್ಟು ಲವಂಗ, 2 ಅನಾನಸ್ ಹೂವು, 1 ಸ್ಪೂನ್ ಆಗುವಷ್ಟು ಕಲ್ಲು ಹೂವು, 5 ಏಲಕ್ಕಿ, 200 ಗ್ರಾಮ್ ಆಗುವಷ್ಟು ಕಡಲೆಕಾಳು, 50 ಗ್ರಾಮ್ ಆಗುವಷ್ಟು ಅರಿಶಿಣದ ಕೊಂಬು. ಇದನ್ನೆಲ್ಲ 2 ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ಈ ರೀತಿಯಾಗಿ ಒಂದೊಂದನ್ನೇ ಹಾಕಿ ಪರಿಮಳ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಂಡು, ನಂತರ 2 ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿ ಮಿಲ್ಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಡು ಜರಡಿ ಆಡ್ಕೊಳ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿನ ನೀರಲ್ಲಿ ಒಂದ್ಸಲ ಡಿಪ್ ಮಾಡಿಕೊಂಡು ನಂತರ ಒಣಗಿಸಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕಾಲಲ್ಲಿ ತುಳಿಯೋದು ಮತ್ತು ಅದರಲ್ಲಿ ಧೂಳೆಲ್ಲ ಇರುತ್ತಲ್ಲ, ಹಾಗಾಗಿ ಮೆಣಸಿನ್ಕಾಯಿನ ತೊಳೆದು ಇಟ್ಕೋಬೇಕು. ನಾನು ಮಾಡಿರೋಂಥ ಅಳತೆಗೆ 2.5 kg ಆಗುವಷ್ಟು ಸಾಂಬಾರು ಪುಡಿ ರೆಡಿ ಆಗುತ್ತೆ. ಇದ್ರ ಪೂರ್ತಿ ಡೀಟೇಲ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.